ನಿನ್ ಕತೆನ ನನ್ಗಲ್ದೆ ಯಾರಿಗೆ ಹೇಳ್ತೀಯ ನೀನು? ಹೇಳು. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು? ನಮ್ಮ ಹಳೆ ಹಾಡು. ಏನು ಮಾಡೋದು ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮಾನ್ಸೂನ್ ಬಂತು, ಮಳೆ ಶುರುವಾಯಿತು, ಹಾಗೆ ನಮ್ಮ ರೈಡೂ ಶುರುವಾಗಿದೆ. ಈ ವಿಲಾಗಲ್ಲಿ ನಾನು ಕವರ್ ಮಾಡಿರೋ ಪ್ಲೇಸು ಕೊಣಾಜೆ ಕಲ್ಲು ಅಂತ. ಇದು ಆ್ಯಕ್ಚುಲಿ ಟ್ರೆಕ್ಕಿಂಗು. ದಕ್ಷಿಣ ಕನ್ನಡದ ಮೂಡುಬಿದ್ರೆಯಲ್ಲಿ ಇರೋದು. ಮೂಡುಬಿದ್ರೆಯಿಂದ ಆಲ್ಮೋಸ್ಟ್ 7 ಕಿಲೋಮೀಟ್ರ್ ಆಗುತ್ತೆ. ವೆದರ್ ಚೆನ್ನಾಗಿತ್ತು, ವೀಕೆಂಡ್ ಬೇರೆ. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹತ್ತಿರ ಇರೋ ಪ್ಲೇಸ್ ಅಲ್ವಾ ಇದು ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಡೀಟೇಲ್ಸ್ನು ಕವರ್ ಮಾಡಿದ್ದೀನಿ, ಚೆಕ್ ಇಟ್ ಔಟ್. ವೈಶಾಖ್ 1 kg ಈರುಳ್ಳಿ ಬಟಾಟೆ ಅವ್ರು ಸರಿ, ಇಲ್ಲಿಂದ 1.9 ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಇದೆ. ಲೆಟ್ಸ್ ಗೋ. ಮ್ಯಾಪಲ್ಲಿ ಈ ಕಡೆ ತೋರಿಸುತ್ತೆ ಬಾರಯ್ಯ. ಮ್ಯಾಪಲ್ಲಿ ಹಿಂಗೆ ತೋರಿಸುತ್ತೆ, ಬಟ್ ಹಿಂಗೆ ಹೋಗುತ್ತೆ. ಇಲ್ಲಿ ಆ್ಯಕ್ಚುಲಿ ಬೋರ್ಡ್ ಹಾಕಿದ್ದಾರೆ ಕೊಣಾಜೆ ಕಲ್ಲು ಅಂತ. ಮ್ಯಾಪಲ್ಲಿ ಉಲ್ಟಾ ತೋರಿಸ್ತಿದೆ. ಇಲ್ಲ ಆ್ಯಕ್ಚುಲಿ ಬೋರ್ಡ್ ಹಾಕಿದ್ದಾರೆ, ಬೋರ್ಡ್ ಇದೆ. ಕೊಣಾಜೆ ಕಲ್ಲು ನೀವು ಬರ್ತಿದ್ಯಾ? ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು, ಬೈಕು ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಆಮೇಲೆ ಹಿಂಗೆ ಸ್ಟಾರ್ಟ್ ಮಾಡ್ತೀವಿ ಈಗ ಟ್ರೆಕ್ಕಿಂಗು. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಕೊರಗಜ್ಜ ಸಾನ್ನಿಧ್ಯ. ಪಾರ್ಕಿಂಗ್ಗೆ ಸ್ಪೇಸ್ ಇದೆ, ಪ್ರಾಬ್ಲಮ್ ಇಲ್ಲ. ಇಲ್ಲಿಂದನೇ ಕಾಣ್ತಿದೆ ಕಲ್ಲು, ಅದ್ರ ಮೇಲೆ ಹತ್ತಬಹುದು. ವೆದರು ಸ್ವಲ್ಪ ಕ್ಲೌಡಿ ಇದೆ, ಬಟ್ ಫಾಗ್ ಏನಿಲ್ಲ. ನಾವು ಹೊಡ್ಬೇಕಂತಿಲ್ಲ, ಇಟ್ಕೊಂಡು ಹೋದ್ಮೇಲೆ ಅದು ಬರಲ್ಲ, ಮತ್ತೆ ಸದ್ಯಕ್ಕೆ ಬರಲ್ಲ. ಓಡ್ಬೇಕಲ್ಲ ನಾವು. ಕಾಣ್ತಿದೆ ಅಲ್ಲಿ ಯಾವುದೋ ಫಾಲ್ಸ್ ಥರ ಕಾಣಿದೆ ಅಲ್ಲ, ಹೊಗೆ ಅನ್ಸುತ್ತೆ. ಮೇಲೆ ಹೋಗ್ತಿದ್ಯಾ ನೀರು? ಅನಿರುದ್ಧ ಕರೆದಿದ್ರೆ ಬರ್ತಿದ್ರಾ? ಅನಿರುದ್ಧ ಬರ್ತಿದ್ರೇನ ಮರೆ, ಬಟ್ ನಾವು ಮಂಗಳೂರಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ಮಂಗಳೂರಿಗೆ ಹೋಗಿ ಪಿಕ್ ಮಾಡಿ. ವೆದರ್ ಚೆನ್ನಾಗಿದೆ, ಒಳ್ಳೆ ಸಪೋರ್ಟ್ ಮಾಡ್ತು. ಇಲ್ಲಾಂದರೆ ಈ ಬಿಸಿಲಲ್ಲಿ ಬಂದಿದ್ರಂತೂ ನಿಜ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಶೆಕೆ ಇದೆ. ಇಲ್ಲಿ ಮಂಗ ಇರ್ತಿತ್ತಲ್ಲ ಮಾರೆ, ಒಂದು ಇಲ್ಲ. ಹಾಂ ಹಾಂ, ಅಲ್ಲಿ ಅಂದರೆ ಅವರು ಇಲ್ಲೇ ಮಾಡ್ಕೋತಾರೆ ಎಂಟ್ರಿ. ಎಂಟ್ರಿ ಇಲ್ಲೇ ಮಾಡಿಕೊಂಡು ಎಂಟ್ರಿ ಫೀಸ್ ಕೊಟ್ಟರೆ ಆಯಿತು. ಇಲ್ಲೊಂದು ದೇವಸ್ಥಾನ ಇದೆ. ನೀವು ಬಂದ ಮಾಡಿರಲಿಲ್ಲ? ಹೌದಾ? ಮಂಗಗಳು ಚಪ್ಪಲಿ ಬಿಟ್ಟು ಹೋಗ್ರಪ್ಪ. another weekend, another adventure.
ಬ್ರೋ ಅಲ್ಲಿ ಎಂಟ್ರಿ ಫೀಸ್ ಎಷ್ಟು ತಗೊಂಡ್ರು ಪರ್ ಹೆಡ್ಡಾ? 30 ರೂಪಾಯಿ. ಹೆಸರೇನು ಬರ್ಸ್ಕೊಂಡ್ರ? ಓಕೆ, ಎಂಟ್ರಿ ಫೀಸ್ ಪರ್ ಹೆಡ್ 30 rupees. ಇದೆಲ್ಲ ಗುರು ಪೀಕು ಮೇಲಿದೆ. ಫೈನಲಿ ಅನ್ನಕ್ಕೆ ಬದುಕಬೇಕು ಅಂತ ಆಸೆ ಇತ್ತು. ಎಂತ ಮಳೆ. ಕಾರ್ಕಳ, ಸೋಮೇಶ್ವರ. ಓಕೆ ವಿಡಿಯೋ ಕ್ಯಾಮ್ರಾದಲ್ಲಿ ನೋಡ್ಬಿಟ್ರೆ ಏನು ಸೌಂಡ್ ಇಲ್ಲ. ಒಂದು ಹಕ್ಕಿ ಹಾಂ, ಹಕ್ಕಿ ಸೌಂಡು ಇಲ್ಲ. ನೀವೇ ಮಾಡ್ರಿ ಅಂತೀನಿ. ಹಾಗಾದ್ರೆ ಏನೋ ಆಗುತ್ತೆ, ಇನ್ನೋ ಪ್ರವಾಹ ಬರುತ್ತೆ, ಬರ್ಬೋದು. ಏನು ಇಲ್ಲಪ್ಪ, 1 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ 1 ಕಿಲೋಮೀಟ್ರು. ಎಷ್ಟು 1 ಕಿಲೋಮೀಟರ್ ತಲುಪಿಸ್ತಿರೋ? 1 ಕಿಲೋಮೀಟ್ರ್ ಅಂತ ಹೇಳಿ ಜೀನ್ಸ್ ಹಾಕೋ ಬಂದು. ಹಾಂ, ಇದಲ್ವಾ ಅದು ಆಮೇಲೆ ಫಸ್ಟ್ ಇದು ಈಸಿ ಇದೆ ಸ್ವಲ್ಪ. ರಾಕ್ ಕ್ಲೈಂಬಿಂಗ್ ಮಾಡ್ಬೇಕೀಗ. ನಿಜ ಚೆನ್ನಾಗಿದೆ ಮೇಲ್ಗಡೆ. ಹಾಂ, ನಾವು ಗಾಡಿ ನಿಲ್ಸಿದ್ದಲ್ಲಿ ಆ ಕಡೆ. ಆ ಕಡೆನಾ? ಇಲ್ಲ ಮರೆ, ಇಲ್ಲಿ ಇದು ಕಾಣಿಸ್ತಿತ್ತಲ್ಲ, ಈ ಫ್ಲಾಗ್. ಅಲ್ಲಿ ನಿಂತ್ರೆ ಇದು ಕಾಣುತ್ತೆ, ತುಂಬಾ ಹೈಟ್ ಅಲ್ಲಿ ನರಹರಿ ಬೆಟ್ಟ ಅಂತ. ಇಲ್ಲಿ ಒಂದು ಟ್ರಿಕ್ಕಿ ಕ್ಲೈಂಬು, ಸ್ವಲ್ಪ ಹುಷಾರಾಗಿ ಹತ್ಬೇಕು. ಇಲ್ಲಿಂದ ಹತ್ತು ಮಾರ, ಬೇಕಾರೆ ಇಲ್ಲಿಂದ ಹತ್ತು ನೋಡಿ. ಹಾಂ, ಅಲ್ಲಿಂದ ಹತ್ತು, ಕಲ್ಲು ಹತ್ತಿ ಮೇಲ್ಗಡೆ ಹೋಗ್ಬೇಕು. ಸೊ ಇದೇ ಒಂದು ಟಾಪು, ಫೈನಲ್ ಪ್ಲೇಸ್. ಈಗ ನಮ್ಮ ವಿಘ್ನೇಶ್ವರ್ ಅವರು ಹೋಗ್ತವ್ರೆ. ಫೈನಲ್ ಡೆಸ್ಟಿನೇಷನ್. ಕ್ರಾಕ್ಸ್ ಹಾಕೊಂಡು ಹತ್ತಿದ್ಯಾ, ಹುಷಾರು. ಫೈನಲಿ ಆನ್ ಟಾಪ್ ಆಫ್ ಕೊಣಾಜೆ ಕಲ್ಲು. ನೀರಿನಿಂದ ಬಂದೆ ಮರೆ, ಅಲ್ಲಿಂದ ದಾರಿ ಇತ್ತ. ಅಲ್ಲೇ ಕಲ್ಲು ಹತ್ಕೊಂಡ್ಬಂದೆ. ಫೈನಲ್ ಡೆಸ್ಟಿನೇಷನ್ ಇಷ್ಟೇ, ಇಲ್ಲಿ ಇದೇ ಲಾಸ್ಟ್. ಸೊ ದಿಸ್ ಇಸ್ ದ ವ್ಯೂ. ಇಲ್ಲಿ ಇಷ್ಟೇ. ಅದಿದೆ, ಅದಿಲ್ಲ, ಅದು ಇನ್ನೊಂದಿದೆ, ಆ ಕಡೆ ಹೋಗ್ಬೇಕು ಮೇಲ್ಗಡೆ. ಅಲ್ಲಿ ಇಷ್ಟೇನಾ ಮರೆ? ಇಲ್ಲೇ ಬಂದು ಕೂತ್ಕೋಬೋದಾಗಿತ್ತು ನಾವು. ಸೊ ನಾವಿವಾಗ ಒಂದು ಟಾಪ್ನ ಮುಗಿಸಿ ಇನ್ನೊಂದು ಕಡೆ ಇರೋ ಇನ್ನೊಂದು ಟಾಪ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಲ್ಲು ಹತ್ಕೊಂಡು ಹೋಗ್ಬೇಕಾ? ಅಯ್ಯೋ, ಇಲ್ಲಿ ಹತ್ತು ಬರೋದು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇದೆ. ಈ ಕಲ್ಲು ಹತ್ಕೊಂಡು ಬರಬೇಕು, ಆಮೇಲೆ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದ ಇನ್ನೂ ಮೇಲೆ ಹತ್ತೋಗ್ಬೇಕು ಈ ಕಲ್ಲು ಮೇಲೆ. ಬಟ್ ನಾವು ತುಂಬ ಕಷ್ಟ ಇದೆ, ಸೇಫ್ಟಿಗೆ ಏನೂ ಇಲ್ಲ ಹಿಡ್ಕೊಳ್ಳೋಕ್ಕೆ ಅಂತ ಬಿಟ್ವಿ. ಆ್ಯಕ್ಚುಲಿ ತುಂಬ ಸ್ಟೀಪ್ ಇದೆ, ಹಿಂಗೆ ಹತ್ಕೊಂಡು ಹೋಗ್ಬೇಕು. ಆಗಲ್ಲ ಇಲ್ಲಿ, ಬಿಲ್ಕುಲ್ ರಿಸ್ಕ್ ಆಗಲ್ಲ ಅಂತ. ಸೊ ಇಲ್ಲಿ ಕಾಣಿಸ್ತಿರೋ ಗುಡ್ಡ ನಾವು ಅವಾಗ ಹತ್ತಿರೋದು, ಅದು ಈಸಿ ಇದೆ. ಬಟ್ ಈ ಕಡೆ ಹಿಂಗೆ ಬಂದು ಇಲ್ಲಿ ಹತ್ತಕ್ಕೆ ಹೋದರೆ ಇದು ತುಂಬ ಕಷ್ಟ ಇದೆ ಮೇಲ್ಗಡೆ. ಇಲ್ಲಿ ಹತ್ತಕ್ಕಾಗ್ತಿಲ್ಲ, ತುಂಬ ಸ್ಟೀಪ್ ಇರೋದ್ರಿಂದ. ಅಲ್ಲಿ ಹಿಡ್ಕೊಳ್ಳೋಕೆ ಏನೂ ಇಲ್ಲ, ರೋಪು ಇಲ್ಲ. ನಮ್ಮ ಟ್ರಕ್ಕು ಇಲ್ಲಿಗೆ ಎಂಡ್ ಆಗುತ್ತೆ. ಕೊಣಾಜೆ ಕಲ್ಲು ಆಲ್ಮೋಸ್ಟ್ ಒಂದು ಅರ್ಧದಿಂದ 3/4 ಗಂಟೆ ಕ್ಲೈಂಬಿಂಗು. ಈಸಿ ಟ್ರೆಕ್ಕೆ, ಅಷ್ಟೇನು ಕಷ್ಟ ಇಲ್ಲ. ಬಟ್ ಈ ಗುಡ್ಡ ಹತ್ತೋದು ಮಾತ್ರ ತುಂಬ ಕಷ್ಟ, ಅದಾಗಲ್ಲ. ನರಸಿಂಹ ಟ್ರೈಡ್ ಇಸ್ ಲೆವೆಲ್ ಬೆಸ್ಟ್. ಎಸ್, ಇಟ್ ವಾಸಂಟ್ ಎನಫ್. ಬಟ್ ವೆದರ್ ಮಾತ್ರ ಚೆನ್ನಾಗಿತ್ತು, ಒಳ್ಳೆ ಸಪೋರ್ಟ್ ಮಾಡ್ತು. ಬಾಯ್ ಬಾಯ್, ನೆಕ್ಸ್ಟ್ ಟೈಮ್ ಸಿಗೋಣ.